ಧಾರವಾಡದಲ್ಲಿ 4ನೇ ತ್ರೈಮಾಸಿಕ ಕೆಡಿಪಿ ಸಭೆ ನಡೀತಾ ಇದೆ. 4ನೇ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಲಾಗ್ತಾ ಇರುವಂತದ್ದು. 1 ಗಂಟೆ ತಡವಾಗಿ ಆರಂಭವಾಗಿದೆ ಕೆಡಿಪಿ ಸಭೆ. ಧಾರವಾಡದಲ್ಲಿ ನಡೀತಾ ಇರುವಂತಹ 4ನೇ ತ್ರೈಮಾಸಿಕ ಕೆಡಿಪಿ ಸಭೆಗೆ ಚಾಲನೆಯನ್ನು ನೀಡಿದ್ದಾರೆ ಸಚಿವ ಸಂತೋಷ್ ಲಾಡ್. ತ್ರೈಮಾಸಿಕ ಸಭೆಯಲ್ಲಿ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿರುವಂತದ್ದು. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಅದರ ಜೊತೆಗೆ ಸಂತೋಷ್ ಲಾಡ್ ಅವರು ಧಾರವಾಡದ ಉಸ್ತುವಾರಿ ಸಚಿವರು ನಿನ್ನೆ ಕೂಡ ಸಾಕಷ್ಟು ಜನರ ಸಮಸ್ಯೆಯನ್ನ ಆಲಿಸಿ ಅವರ ಸಮಸ್ಯೆಗೆ ಪರಿಹಾರ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಿದ್ರು. ಇವತ್ತು ಕೂಡ 4ನೇ ಕೆಡಿಪಿ ತ್ರೈಮಾಸಿಕ ಸಭೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಈ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳೊಟ್ಟಿಗೆ ಕೆಲವೊಂದಿಷ್ಟು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಲಿದ್ದಾರೆ. ಶುಗರ್ ಗ್ರೋ ಮಾಡಿರಬಹುದು, ಪ್ಯಾಡಿ ಗ್ರೋ ಮಾಡಿರಬಹುದು, ಗ್ರೀನ್ ಗ್ರಾಮ್ ಗ್ರೋ ಮಾಡಿರಬಹುದು, ಚಿಲ್ಲಿಸ್ ಗ್ರೋ ಮಾಡಿರಬಹುದು, ಕಾಟನ್ ಗ್ರೋ ಮಾಡಿರಬಹುದು, ಬೇರೆ ಏನೇನು ವೆರೈಟಿ ಎಲ್ಲ ಗ್ರೋ ಮಾಡಿದ್ದಾನೆ. ಅದ್ರ ಜಾಗದಲ್ಲಿ ಮೇಜು ಅಥವಾ ಕಾಟನ್ ಏರಿಯಾ ಜಾಸ್ತಿ ಬರುತ್ತೆ ಸರ್. ಇದು ಮೇಜರ್ ಶಿಫ್ಟ್ ಆಗುತ್ತೆ ನಮ್ಗೆ ಎವ್ರಿ ಇಯರ್. ಅದು ಹೇಳ್ತಾರೆ. ನಾನು ನಿಮಗೆ ಏನ್ ಹೇಳೋದಂತಂದ್ರೆ, ಒಂದು ಪಂಪ್ ಸೆಟ್ ಇದೆ, ಒಂದು ಪಂಪ್ ಸೆಟ್ ಇಲ್ಲ. ಇದ್ರ ಮೇಲೆ ಏನೋ ಒಂದು ಡೆಫಿನೆಟಿವ್ ಆಗಿ ಏನೋ ಒಂದು ಮಾಡ್ಬೋದು, ಒಂದು ಕಾಸ್ಟಿಂಗ್ ಮಾಡ್ಬೋದು ಅಂತ ಮಾಡ್ಬೋದು ಸರ್. ಟೈಮ್ ಕೊಟ್ಟು ಸರ್ ಆಗಿದೆ ಇಲ್ಲೋ ನಮ್ದು ಮೇಜರ್ ಸರ್ ರೆಸಿಡೆಂಟ್ ಏರಿಯಾ ಇದೆ ಸರ್. ನಾವು ಲಾಸ್ಟ್ ಟೈಮ್ ಹೇಳಿದ್ರೆ ಸರ್ ನಾವು ರಿಪೋರ್ಟ್ ಮಾಡಿ ಸರ್. ಅದ್ರಲ್ಲಿ ನಮ್ಮಲ್ಲಿ 32,300 ಸರ್. ಬಟ್ ಪಂಪ್ ಸೆಟ್ ವೈಸ್ ಮಾಹಿತಿನ ನಮ್ಗೆ ಕಲೆಕ್ಟ್ ಮಾಡಿಲ್ಲ ಸರ್. ಡೀಫಲ್ಟ್ ಇರೋ ಶುಗರ್ ಗ್ರೋ ಮಾಡಿರ್ಬೋದು, ಪ್ಯಾಡಿ ಗ್ರೋ ಮಾಡಿರ್ಬೋದು, ಗ್ರೀನ್ ಗ್ರಾಮ್ ಗ್ರೋ ಮಾಡಿರ್ಬೋದು, ಚಿಲ್ಲಿಸ್ ಗ್ರೋ ಮಾಡಿರ್ಬೋದು, ಕಾಟನ್ ಗ್ರೋ ಮಾಡಿರ್ಬೋದು, ಬೇರೆ ಏನೇನು ವೆರೈಟಿ ಎಲ್ಲ ಗ್ರೋ ಮಾಡಿದ್ದಾನೆ. ಅದ್ರ ಜಾಗದಲ್ಲಿ ಮೇಜು ಅಥವಾ ಕಾಟನ್ ಏರಿಯಾ ಜಾಸ್ತಿ ಬರುತ್ತೆ ಸರ್. ಇದು ಮೇಜರ್ ಶಿಫ್ಟ್ ಆಗುತ್ತೆ ನಮ್ಗೆ ಎವ್ರಿ ಇಯರ್. ಅದು ಹೇಳ್ತಾರೆ. ನಾನು ನಿಮಗೆ ಏನ್ ಹೇಳೋದಂತಂದ್ರೆ, ಒಂದು ಪಂಪ್ ಸೆಟ್ ಇದೆ.